ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದ್ರೆ, ನಾನು ನಮ್ಮ ಪರಮ್ ಇಬ್ರು ಇವತ್ತಿದ್ದೀವಿ ಈ ವ್ಲಾಗಲ್ಲಿ. ಪರಮ್ದು ಒಂದು ರೌಂಡ್ ನಿದ್ದೆ ಆಯಿತು, ಇವಾಗ ಎದ್ದಿದ್ದಾರೆ. ಇವಾಗ ಪೂಜೆ ಮಾಡಬೇಕು. ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಇಬ್ಬರದ್ದು ಸ್ನಾನ ಎಲ್ಲ ಆಯಿತು ಆ್ಯಂಡ್ ಫ್ರೆಶ್ ಅಪ್ ಕೂಡ ಆಯಿತು. ಪರಮ್ ಫಸ್ಟೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಲಗಿ ಒಂದು ರೌಂಡ್ ನಿದ್ದೆ ಮಾಡಿ ಮತ್ತೆ ಇವಾಗ ಎದ್ದಿದ್ದಾನೆ. ಅಲ್ವಾ ಪರಮ್? ಇವಾಗ ನಿದ್ದೆ ಬರ್ತಿಲ್ಲ ಅಂತೆ, ಸೊ ಆಟಾಡಿಸ್ಬೇಕು. ನಾನು ಮಾತಾಡಲ್ಲ, ನೀವು ಮಾತಾಡ್ತೀರಾ? ಹಾಂ, ಯಾರು ಮಾತಾಡೋದು? ಸೊ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನೆ. ಏನಾದ್ರು ಮಾತಾಡಿದ್ರೆ ಹ್ಞೂ ಈ ಅಂತ ಇರ್ತಾನೆ. ಸೊ ಪೂಜೆ ಮಾಡಬೇಕು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮದು ಶಾರ್ಟ್ ಚೈನ್ ಏನಾಯಿತು, ಹೊಸ ಮಂಗಲೆ ಚೈನ್ ಮಾಡಿಸ್ಕೊಂಡ್ರೆ ಅಂತ. ಆ್ಯಕ್ಚುಲಿ ಇದ್ರದ್ದು ಹಿಂದೆ ಹುಕ್ ಏನಿದೆ ಅಲ್ವಾ, ಅದು ಕಟ್ಟಾಗ್ಬಿಟ್ಟಿತ್ತು, ರೆಡಿ ಮಾಡಿಸೋದಕ್ಕಂತ ಕೊಟ್ಟಿದ್ದೆ. ಹಾಗಾಗಿ ಹಾಕೊಂಡಿರಲಿಲ್ಲ, ನಂದು ಹಳೆ ಚೈನೇ ಹಾಕ್ಕೊಂಡಿದ್ದೆ. ಅದು ಏನು ತುಂಬ ಹೊಸದಲ್ಲ, ಹಳೇದೇನೆ, ಅದನ್ನೇ ಹಾಕ್ಕೊಂಡಿದ್ದೆ. ಇವಾಗ ರೆಡಿ ಆದಮೇಲೆ ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಆ್ಯಂಡ್ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಎಸ್, ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು, ರೆಡಿ ಆಗಬೇಕು. ಬಟ್ ನನಗೆ ಫೋರ್ ಹೆಡ್ ಆಗಿರ್ಬೋದು, ಫೇಶಿಯಲ್ಸ್, ಹೇರ್ ಮತ್ತು ಅಪ್ಪರ್ ಲಿಪ್ಸ್ ಸ್ವಲ್ಪ ಇದೆ. ಇವಾಗ ಸಲೂನ್ಗೆ ಹೋಗೋಷ್ಟು ಟೈಮ್ ಅಂತೂ ಇಲ್ಲ, ಬಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ, ಬನ್ನಿ ಏನು ಅಂತ ನೋಡೋಣ. ನಾನಿವಾಗ ನಿಮಗೆ ಅಗೋರಾ ಅವರ ಹೇರ್ ರಿಮೂವರ್ನ ತೋರಿಸೋದಕ್ಕೆ ಹೊರಟಿದ್ದೀನಿ. ಬನ್ನಿ ಇವಾಗ ಓಪನ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಇವಾಗ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಓಪನ್ ಮಾಡಿದ್ವಿ ಅಂತಂದರೆ ನಿಮಗೆ ಒಂದು ವಾರಂಟಿ ಕಾರ್ಡ್ ಇರುತ್ತೆ. ಸೊ ಇದರಲ್ಲಿ ನೀವು ಎಲ್ಲ ನೋಡ್ಕೋಬೋದು ಏನೇನೆಲ್ಲ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಒಂದು ಮ್ಯಾನ್ಯುವಲ್ನ ಕೊಟ್ಟಿರ್ತಾರೆ. ಮ್ಯಾನ್ಯುವಲಲ್ಲಿ ಏನೇನು ಸಿಗುತ್ತೆ ಆ್ಯಂಡ್ ಹೇಗೆಲ್ಲ ಇದನ್ನು ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಇದನ್ನು ನೋಡಿಕೊಂಡು ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಯಾವುದೆಲ್ಲ ಪ್ರಾಡಕ್ಟ್ಗಳು ಅವೈಲಬಲ್ ಇದೆ ಅಗೋರಾ ಅವ್ರದ್ದು ಅಂತ ಕೂಡ ಇಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ಬಂದು ಪುಟ್ಟು ಪೌಚ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಈ ಪೌಚ್ನ ಓಪನ್ ಮಾಡಿದೆ, ಕ್ಯೂಟ್ ಆಗಿರೋ ಒಂದು ಚಾರ್ಜ್ ವೈರ್ನ ಕೊಟ್ಟಿದ್ದಾರೆ. ಇದು ಚಾರ್ಜಬಲ್ ಆಗಿರುತ್ತೆ, ಚಾರ್ಜ್ ಖಾಲಿ ಆದಾಗ ನಾವು ಚಾರ್ಜ್ನ ಮಾಡ್ಕೋಬೋದು. ಸೊ ನೋಡ್ತಿದ್ದೀರಲ್ವಾ, ಇದು ಬಂದು ಚಾರ್ಜ್ ವೈರ್ ಇದೆ ಒಂದು, ಸೂಪರ್ ಕ್ಯೂಟಾಗಿ. ಮತ್ತು ನಾವು ಹೇರೆಲ್ಲ ರಿಮೂವ್ ಆದಮೇಲೆ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಬ್ರಷ್ನ ಕೂಡ ಕೊಟ್ಟಿದ್ದಾರೆ. ಬ್ರಷ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಾಗ ಅಗೋರಾ ಅವರ ಹೇರ್ ರಿಮೂವರ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಪ್ಯಾಕಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಇದೇನೇ ಅಗೋರಾ ಅವರ ಹೇರ್ ರಿಮೂವರ್ ಪ್ರಾಡಕ್ಟ್. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಈ ಬಟನ್ನ ಪ್ರೆಸ್ ಮಾಡಿದ್ವಿ ಅಂತಂದರೆ ಗ್ರೀನ್ ಲೈಟ್ ಆನ್ ಆಗುತ್ತೆ ಆ್ಯಂಡ್ ಚಾರ್ಜ್ ಕೂಡ ಹಾಕ್ಬೋದು. ನೋಡ್ತಿದ್ದೀರಲ್ವಾ, ಇದನ್ನೇ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಕಂಪ್ಲೀಟಾಗಿ ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ನಾವು ಯೂಸ್ ಮಾಡಿದ್ರೆ ಹೇರ್ ರಿಮೂವ್ ಆಗೋದು ನಮಗೆ ಗೊತ್ತೇ ಆಗೋದಿಲ್ಲ, ಪೇನ್ಲೆಸ್ ರಿಮೂವ್ ಆಗುತ್ತೆ ಇದರಿಂದ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದನ್ನ ಇವಾಗ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಫ್ರೆಂಡ್ಸ್, ಅಗೋರಾ ಅವರ ಈ ಫೇಶಿಯಲ್ ಹೇರ್ ರಿಮೂವರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ತಿದ್ದೀರಲ್ವಾ, ಹಾಗೆ ಎಷ್ಟು ಚಿಕ್ಕದಾಗಿದೆ ಅಂತ ನೋಡ್ಬೋದು. ನಾವು ಯೂಸ್ ಮಾಡೋ ಲಿಪ್ಸ್ಟಿಕ್ ಸೈಜಲ್ಲಿ ಇದೆ. ನಾವು ಹಿಂಗೆ ಇಟ್ಕೊಂಡ್ರೆ ಕಾಣಿಸೋದೆ ಇಲ್ಲ ಒಂಚೂರು. ಈಸಿಯಾಗಿ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವೆಲ್ಲೇ ಟ್ರಾವೆಲ್ ಮಾಡಿ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆದಂಥ ಪ್ರಾಡಕ್ಟ್ ಇದು ಅಂತ ಹೇಳ್ಬೋದು. ಇದಕ್ಕೆ ಸೊ ಈ ಥರ ಇರುತ್ತೆ, ಇದು ನೋಡ್ತಿದ್ದೀರಲ್ವಾ. ಇಲ್ಲಿ ಒಂದು ಬಟನ್ ಇರುತ್ತೆ, ಚಾರ್ಜ್ ವೈರ್ ಕೂಡ ಇದೆ. ಚಾರ್ಜ್ನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ. ಹಾಗೆ ಇಲ್ಲೊಂದು ಬಟನ್ ಬರುತ್ತೆ, ಲೈಟ್ ಕೂಡ ಆನ್ ಆಗುತ್ತೆ ಆ್ಯಂಡ್ ಇದರಿಂದ ನಾವು ನಮ್ಮ ಹೇರ್ಸ್ನೆಲ್ಲ ರಿಮೂವ್ ಮಾಡ್ಬೋದು. ಅಪ್ಪರ್ ಲಿಪ್ಸ್ ಆಗಿರ್ಬೋದು, ನಮ್ಮ ಫೇಶಿಯಲ್ ಹೇರ್, ಫೋರ್ ಹೆಡ್ ಎಲ್ಲಾನು ರಿಮೂವ್ ಮಾಡ್ಬೋದು. ಯಾವ ರೀತಿ ರಿಮೂವ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಇವಾಗ ನಾನು ನನ್ನ ಸ್ಮಾಲ್ ಹೇರ್ಸ್ ಎಲ್ಲ ಏನಿದೆ ಅಲ್ವಾ, ಅದನ್ನ ರಿಮೂವ್ ಮಾಡಿ ತೋರಿಸ್ತೀನಿ. ಇವಾಗ ನನ್ನ ಫೇಶಿಯಲ್ ಹೇರ್ ಎಲ್ಲ ನಾನು ರಿಮೂವ್ ಮಾಡಿದೆ ಅಲ್ವಾ, ನಿಮಗೂ ಗೊತ್ತಾಗಬೇಕು ಯಾವ ರೀತಿ ರಿಸಲ್ಟ್ ಬಂದಿದೆ ಇದು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಹೇರೆಲ್ಲ ರಿಮೂವ್ ಮಾಡಿದ್ದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಲೂ ತೋರಿಸ್ತೀನಿ. ಕಂಪ್ಲೀಟಾಗಿ ಸ್ಮಾಲ್ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ, ಸೂಪರ್ ಆಗಿ ರಿಮೂವ್ ಆಗುತ್ತೆ ಎಲ್ಲ ಅಂತ ಹೇಳ್ಬೋದು. ನೀವು ನೋಡ್ತಿದ್ದೀರಲ್ವಾ, ಸ್ಮಾಲ್ ಏರ್ ಎಲ್ಲ ಇಲ್ಲಿ ಸ್ಟೋರ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೋಡಿ, ನನ್ನ ಫೇಶಿಯಲ್ ಹೇರ್ಸ್ ಎಷ್ಟು ರಿಮೂವ್ ಆಗಿತ್ತು ಅಷ್ಟೆಲ್ಲಾನು ಕಂಪ್ಲೀಟ್ ಆಗಿ ಬಂದಿದೆ. ನೆಕ್ಸ್ಟ್ ಇವಾಗ ನಾವು ಕಿವಿ ಫ್ರೂಟ್ ಮೇಲೆ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಬಿಕಾಸ್ ಕಿವಿ ಫ್ರೂಟಲ್ಲಿ ಕೂಡ ಸ್ಮಾಲ್ ಹೇರ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ನಾನು ಇದನ್ನ ಮಧ್ಯಕ್ಕೆ ಒಂದು ಲೈನ್ ಹಾಕಿ ಪಾರ್ಟಿಷನ್ ಮಾಡಿದ್ದೀನಿ. ಒಂದು ಸೈಡ್ ಹೇರ್ ಇದೆ, ಇನ್ನೊಂದು ಸೈಡ್ ನಾನು ರಿಮೂವ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಂಪ್ಲೀಟ್ ಆಗಿ ಹೇರ್ ಎಲ್ಲ ರಿಮೂವ್ ಆಗುತ್ತೆ ಅಂತ ನೀವು ನೋಡಿ. ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ.
ಸೊ ಕಿವಿ ಫ್ರೂಟಲ್ಲಿ ಯಾವ ರೀತಿ ಹೇರ್ಸ್ ಎಲ್ಲ ರಿಮೂವ್ ಆಗ್ತಿದ್ಯೋ ಅದೇ ರೀತಿ ನಮ್ಮ ಫೇಸಲ್ಲಿರೋ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ. ಸ್ಮಾಲ್ ಹೇರ್ ಕೂಡ ಬಿಡ್ದಂಗೆ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಹೇರ್ಸ್ ರಿಮೂವ್ ಆಗ್ತಿದೆ. ರಿಸಲ್ಟ್ ನಿಮ್ಮ ಕಣ್ಮುಂದೆನೇ ಇದೆ. ಒಂದು ಸೈಡ್ ಹೇರ್ ಇದೆ, ಇನ್ನೊಂದು ಸೈಡು ಸ್ಮಾಲ್ ಹೇರ್ಸ್ ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಕಿವಿ ಫ್ರೂಟಲ್ಲೇ ನೀವು ನೋಡ್ಬೋದು. ಆ್ಯಂಡ್ ಕಿವಿ ಫ್ರೂಟಿಂದ ರಿಮೂವ್ ಆಗಿರೋ ಹೇರ್ಸ್ ಕೂಡ ಎಲ್ಲಿ ಸ್ಟೋರ್ ಆಗಿದೆ ಅಂತ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಕಿವಿ ಫ್ರೂಟಲ್ಲಿ ಏನು ನಾವು ರಿಮೂವ್ ಮಾಡಿದ ಹೇರೆಲ್ಲ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ಕೂಡ ಈ ಸ್ಮಾಲ್ ಬ್ರಷಿಂದ ರಿಮೂವ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ರಿಮೂವ್ ಆಗಿದೆ ಅಂತ ಅಂದ್ಬಿಟ್ಟು ಲೈವ್ ಆಗೇನೆ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರೋ ಪ್ರಾಡಕ್ಟ್ ಇದು. ಹಾಗೆ ಒಂದು ಚಾರ್ಜ್ ವೈರ್ನ ಕೂಡ ಕೊಟ್ಟಿದ್ದಾರೆ. ಈ ಚಾರ್ಜ್ ವೈರ್ನ ನಾವು ಜಸ್ಟ್ ಪ್ಲಗ್ ಮಾಡೋದಷ್ಟೇ. ಚಾರ್ಜ್ ಏನಾದರೂ ಖಾಲಿ ಆಯಿತು ಅಂತಂದರೆ ಚಾರ್ಜ್ನ ಕೂಡ ಹಾಕೋಬೋದು. ಇವಾಗ ನಾನು ಚಾರ್ಜ್ನ ಕೂಡ ಮಾಡಿ ತೋರಿಸ್ತೀನಿ. ಜಸ್ಟ್ ನಾವು ಚಾರ್ಜ್ ವೈರ್ನ ಕನೆಕ್ಟ್ ಮಾಡಿ ಚಾರ್ಜ್ಗೆ ಹಾಕಿದ್ವಿ ಅಂತಂದರೆ ರೆಡ್ ಬಟನ್ ಆನ್ ಆಗುತ್ತೆ. ಅಷ್ಟೇನೆ, ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೂಪರ್ ಡೂಪರ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬೆಡ್ನಂತೂ ಬೆಳಗ್ಗೆಯಿಂದ 2 ಸಲ ರೆಡಿ ಮಾಡಾಗಿದೆ. ಇವಾಗ ಜಸ್ಟ್ ಪಿಲ್ಲೋ ಎಲ್ಲ ಎತ್ತಿ ಒಂದು ನ್ಯಾಪ್ಕಿನ್ಸು, ವೈಪ್ಸು ಆ್ಯಂಡ್ ಸಿರಪ್ಸ್ ಎಲ್ಲ ಎತ್ತಿಟ್ಬಿಟ್ಟು ಅವನ ಜೊತೆ ಸ್ವಲ್ಪ ಟೈಮ್ ಮಾತಾಡಬೇಕು. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಈ ಬೆಡ್ಡಲ್ಲಿ ಇನ್ನೇನು ಇರಲ್ಲ. ಈ ವೆಟ್ ವೈಪ್ಸ್ ಅಂತೂ ಇಲ್ಲೇ ಇರುತ್ತೆ ಯಾವಾಗ್ಲೂ. ಮತ್ತೆ ಡೈಪರ್ಸ್ ಇಲ್ಲಿ ಕೆಳಗಡೆ ಒಂದು ಡೈಪರ್ ಬ್ಯಾಗ್ ಇಟ್ಕೊಬಿಟ್ಟಿದ್ದೀನಲ್ಲ, ಅಲ್ಲಿರುತ್ತೆ. ಹೋಗು, ಎಲ್ಲಿಗೆ ಹೋಗ್ಲಿ ಕಂದ. ಆಕ್ಚುಲಿ ಇದು ನಮ್ಮ ಪರಮ್ದೆ. ಇದು ಅವನಿಗೆ ಅಂತಾನೆ ಇಟ್ಟಿರೋದು ಬ್ಲಾಂಕೆಟ್. ಅವ್ನ ಫೇವ್ರೇಟ್ ಇದು. ಇದು ನುಚ್ಚಿಲ್ಲ ಅಂದ್ರೆ ನೈಟ್ ನಿದ್ದೆನೆ ಮಾಡಲ್ಲ. ಬೇಡವಾ ನಿಮ್ಗೆ? ಬೆಳಿಗ್ಗೆ ಎಲ್ಲ ಅವನಿಗೆ ಮಮ್ಮಿ ರೆಡಿ ಮಾಡಿದ್ದಾರೆ ಕಾಟನ್ದು ಫುಲ್ ಬಟ್ಟೆ ಎಲ್ಲ. ಅವನಿಗೆ ಹಾಸೋದಕ್ಕಾಗಿರ್ಬೋದು, ಜೋಲಿ ಒಳಗಡೆ ಅವನಿಗೆ ಹೊಚ್ಚೋದಕ್ಕೆ ಎಲ್ಲ ಕಾಟನ್ ಬಟ್ಟೆನೇ ನಾವು ಯೂಸ್ ಮಾಡೋದು. ಆದ್ರೂ ಅವನಿಗೆ ಇಷ್ಟ ಆಗಲ್ಲ. ಪಟ 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 ಅನ್ನಿಸ್ತಾರೆ ಅಲ್ವಾ? ಏನ್ ನೋಡೋದು, ನಿಮ್ ಫ್ರೆಂಡ್ಸ್ ಆನ್ ಆಗಿಲ್ವಾ ಇವತ್ತು? ಅವ್ನಿಗೆ ಎಷ್ಟೇ ಆಟ ಸಾಮಾನು ಇದ್ರು ಈ ಫ್ಯಾನ್ ಅಂತೂ ಆನ್ ಅಲ್ಲೇ ಇರಬೇಕು. ಲೈಟ್ ಆನ್ ಅಲ್ಲಿ ಇದ್ರೆ ಆರಾಮಾಗಿ ನೋಡ್ಕೊಂಡು ಆಟ ಆಡ್ತಾನೆ. ಇನ್ನೇನು ಬೇಡ, ಏನು ಬೇಡ, ಏನು ಬೇಡ. ಇನ್ನೂ ಬೆಳಕು ನೋಡೋದು ಇಷ್ಟ ನಮ್ಮ ಪರಮ್ಗೆ. ಐ ಲವ್ ಯು ಪರಮ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಟಾಚು ಬರ್ತಿದ್ದೀಗ? ಯಾಕೆ ಅಳು ಬರ್ತಿದ್ಯಾ? ಇವಾಗ ಪಾಪುನೆಲ್ಲ ಮಲಗಿಸ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಬರ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಮನೇಲಿ ಯಾರೂ ಇಲ್ಲ, ನಾನು ಪಾಪು. ಸೊ ಪಾಪು ಎಲ್ಲ ಮಲಗಿದ್ದಾನಲ್ವ, ಪೂಜೆ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ. ನೋಡ್ಕೊಂಡು ಬಂದ್ರಿ ಅಲ್ವಾ ಯಾವ ರೀತಿ ಈಸಿಯಾಗಿ ಪೇನ್ ಇಲ್ದಂಗೆ ಹೆಂಗೆ ರಿಮೂವ್ ಮಾಡೋದು ಫೇಶಿಯಲ್ ಸೇರ್ನ ಅಂತ ಅಂದ್ಬಿಟ್ಟು. ಮತ್ತೆ ತುಂಬ ಜನ ಕೇಳ್ತಾ ಇದ್ದಿದ್ದು ಕ್ವೆಶನ್ಸ್ ಏನಪ್ಪ ಅಂತಂದರೆ, ನಾನು ಸುನಿಲ್ ಬಂದಿದ್ದ ದಿನನೇ ಹೇಳಿದೆ. ಅವ್ರದ್ದು 14 years ಸರ್ವಿಸ್ ಕಂಪ್ಲೀಟ್ ಆಯಿತು. ಇದು ಖುಷಿ ಪಡೋ ವಿಷಯ, ಒಂದು ಹೆಮ್ಮೆ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಸೈನಿಕರು ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಕಂಪ್ಲೀಟ್ ಎಂಟೈರ್ ಫ್ಯಾಮಿಲಿನ ಬಿಟ್ಟು ಅವ್ರಿಗೇನು ಬೇಕು ಏನು ಬೇಡ ಅಂತ ಕೇಳೋರಿರಲ್ಲ. ಯಾವುದೋ ಒಂದು ಬಾರ್ಡರಲ್ಲಿದ್ದು ಡ್ಯೂಟಿ ಮಾಡ್ತಾರೆ. ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿದ್ದು ಡ್ಯೂಟಿನ ಮಾಡ್ತಾರೆ. ತಿನ್ನೋಕೆ ಒಂದೊಂದು ಟೈಮ್ ಊಟನೂ ಸಿಗಲ್ಲ ಅವ್ರಿಗೆ. ಅಂಥ ಪ್ಲೇಸಲ್ಲೆಲ್ಲ ಇದ್ದು ಕಷ್ಟನ ಪಟ್ಟು, ಅಂದರೆ ಆ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿ ಡ್ಯೂಟಿನ ಮಾಡ್ತಾ ಇರ್ತಾರೆ. ಸೊ 14 years ಅಂತ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ಎಷ್ಟು ಬೇಗ 14 years ಆಯ್ತಪ್ಪ ಅಂತ ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ತುಂಬ ಜನ ಕೇಳಿದ್ದು, 14 years ಆಯ್ತಲ್ಲ, ಸುನೀಲ್ ಅವರ ರಿಟೈರ್ಮೆಂಟ್ ತಗೊಂಡ್ರ, ರಿಟೈರ್ಡ್ ಆಗೇನೆ ಒಟ್ಟಿಗೆ ಬಂದ್ರ ರಜಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಅಂದ್ಬಿಟ್ಟೇನೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, 14 years ಅಂತೂ ಸಕ್ಸಸ್ಫುಲಿ ಫೈನಲಿ ಕಂಪ್ಲೀಟ್ ಆಯಿತು. 14 years ಆದಮೇಲೆ ಅವರು ರಿಟೈರ್ಮೆಂಟ್ ತಗೋಬೋದು, ಇಲ್ಲ ಮುಂದೆ ಕಂಟಿನ್ಯೂನು ಮಾಡ್ಬೋದು. ಬಟ್ 14 years ಕಂಪ್ಲೀಟ್ ಆಗಿದ್ದು ಖುಷಿಯಲ್ಲಿದ್ದೀವಿ. ಸುನೀಲ್ ಅಂತೂ ರಿಟೈರ್ಡ್ ಆಗಿ ಬಂದಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾರಾ ಇಲ್ಲ ರಿಟೈರ್ಮೆಂಟ್ ತೊಗೊಂಡು ಬರ್ತಾರಾ ನೋಡಬೇಕು. ಆ್ಯಂಡ್ ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ನ ಕೊಡ್ತೀನಿ. ಬಟ್ ನಮಗಂತೂ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ. 14 years ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾರೆ. ಆರ್ಮಿಗೆ ಜಾಯ್ನ್ ಆಗಿ 14 years ಅಂದ್ರೆ ನಂಬೋಕ್ಕಾಗ್ತಿಲ್ಲ. ಬಿಕಾಸ್ ಸುನಿಲ್ ಅವ್ರಿಗೆ 33 years, 14 years ಹೆಂಗೆ ಕಂಪ್ಲೀಟ್ ಮಾಡಿದ್ರು ಅಂತಂದರೆ, ಅವರು PU ಮುಗಿಸೋಕ್ಕೂ ಮುಂಚೆನೇ, ಅಂದರೆ ರಿಸಲ್ಟ್ ಬರೋಕ್ಕೂ ಮುಂಚೆನೇ ಜಾಯ್ನ್ ಆದರು. ದೇವರ ಆಶೀರ್ವಾದದಿಂದ ಅವ್ರಿಗೆ ಜಾಬ್ ಸಿಕ್ತು. ಸೊ ಅವ್ರಿಗೆ ಅವರ ಬ್ಯಾಕ್ಗ್ರೌಂಡ್ಗೆ ಹೋದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಪೇನ್ಫುಲ್ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಕಷ್ಟದಿಂದನೇ ಅವರು ಬಂದಿದ್ದಾರೆ ಇಲ್ಲಿವರೆಗೂ. ಸೊ ಹಾಗಾಗಿ
14 ಇಯರ್ಸ್ ಕಂಪ್ಲೀಟ್ ಆಗಿರೋದು ಏನೋ ಒಂಥರ ಪ್ರೌಡ್ ಫೀಲಿಂಗೇನೆ. ದೇವರ ಆಶೀರ್ವಾದದಿಂದ ಎಲ್ಲರ ಪ್ರೀತಿಯಿಂದ ಫೈನಲಿ 14 ಇಯರ್ಸ್ ಕಂಪ್ಲೀಟ್ ಆಗಿದೆ. ಬಟ್ ರಿಟೈರ್ಡ್ಗೆ ಹಾಕಿದ್ರೆ ಬಂದರೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ನೋಡಿರ್ತೀರಂತ ಅನ್ಕೊಳ್ತೀನಿ. ಎಸ್, ನನ್ನ ನೋಡಿದ್ರೆ ಕಾಮೆಂಟ್ ಮಾಡಿ, ನಾನು ಯಾರು ಅಂತ ನೋಡೋಣ. ಅಂಡ್ ಅಭಿನಯ್ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಹಳ್ಳಿ ಕಂಟೆಂಟ್ ನ ನೋಡ್ತಾ ಇರ್ತೀರಾ. ಸಿಟಿಲಿ ಮಾಮೂಲಿ ಎಲ್ರು ಅಲ್ಲೋದ್ವಿ ಇಲ್ಲೋದ್ವಿ ಅಂತ ಮಾಡೋದು ಕಾಮನ್. ಬಟ್ ಹಳ್ಳಿಯಲ್ಲಿ ಏನೆಲ್ಲ ಇರುತ್ತೆ, ಹೆಂಗೆಲ್ಲ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ, ಅದೆಲ್ಲ ತುಂಬಾನೇ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಅವ್ರ ಚಾನಲ್ಗೆ ವಿಸಿಟ್ ಮಾಡಿ. ಅಂಡ್ ನನ್ನ ಚಾನಲ್ ನ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ಓಕೆನಾ?